ಹಂತದಲ್ಲಿ ನಾನು ಕರ್ಮೋಪಾಸನೆಗಳನ್ನು ಹೇಳಲಾಗದೆ ಉತ್ತರ ಸಾಧನವಾದ ಜ್ಞಾನ ಮಾತ್ರವನ್ನ ಹೇಳ್ತೀನಿ ಅಂತ ಹೇಳಿ ಬಾಧೆಗೊಳಿಸುವ ಪೂರ್ವ ಸಾಧನಗಳಲ್ಲಿ ಓದಿಬ್ಬುದನ್ನು ಉಳಿದ ಅವು ಮರಸದೆ ಮುನ್ನವೇ ಮರಸದೆ ಈ ದರೆಯ ಒಪ್ಪುತಿಹವಾಗಿ. ಅಂದ್ರೆ ಈ ಒಂದು ಪೂರ್ವ ಸಾಧನೆಗಳು ಅಂದ್ರೆ ಕರ್ಮೋಪಾಸನೆಗಳು, ಈ ಕರ್ಮೋಪಾಸನೆಗಳು ಮಲವಿಕ್ಷೇಪ ದೋಷಗಳನ್ನ ಕಳಿತಾವ. ಇವು ಜನರಲ್ಲಿ ಪ್ರಸಿದ್ಧವಾಗಿ ಆಚರಣೆಯಲ್ಲಿದಾವ. ಅದಕ್ಕ ಇವನ್ನ ಹೇಳೋದು ಬಿಟ್ಟು ನಾನು ಅಪ್ರಸಿದ್ಧವಾದಂತ ದುರ್ದರ್ಶವಾದಂತ ಜ್ಞಾನವನ್ನ ಮಾತ್ರ ಇದರಲ್ಲಿ ಹೇಳ್ತೀನಿ ಅಂತ ಹೇಳಿ ಅದಕ್ಕ ಅವ್ನು ಶಂಕ ಮಾಡಿ, ಕರ್ಮೋಪಾಸನೆಗಳು ಹೆಂಗ ವೇದದಲ್ಲಿ ಪ್ರಸಿದ್ಧ ಅದ ಹಂಗ ಜ್ಞಾನನೂ ಪ್ರಸಿದ್ಧ ಅದ. ಅದಕ್ಕ ಜ್ಞಾನ ಉಪದೇಶವನ್ನಾದ್ರೂ ಕೂಡ ನೀವು ಅದನ್ನ ಕರ್ಮೋಪಾಸನೆ ಬಿಟ್ಟು ಜ್ಞಾನವಂತನ್ನೇ ಹೇಳ್ತಾನೆ ಅಂದ್ರಿ. ಮತ್ತ ಅವು ಯಾಕೆ ಹೇಳುದು ಬಿಡ್ತಾನೆ ಅಂದ್ರಿ ನೀವು, ಅವು ಪ್ರಸಿದ್ಧಿ ಇರುವುದರಿಂದ ಅವನ್ ಹೇಳೋದು ಬಿಡ್ತಾನೆ ಅಂದ್ರಿ. ಜ್ಞಾನನೂ ವೇದದಲ್ಲಿ ಪ್ರಸಿದ್ಧನೇ ಅದ, ಮತ್ತ ಇದನ್ನ ಯಾಕೆ ಹೇಳಾಕತ್ತೇವಿ ಅಂತ ಪ್ರಶ್ನೆ ಮಾಡಿದ್ದಕ್ಕ, ಈ ಕರ್ಮ ಮತ್ತು ಉಪಾಸನಾ ಜ್ಞಾನ ವೇದದಲ್ಲಿ ಏನು ಪ್ರಸಿದ್ಧ ಅದ, ಆದ್ರೆ ಜನರ ಆಚರಣೆಯಲ್ಲಿ ಕರ್ಮೋಪಾಸನೆಗಳು ಪ್ರಸಿದ್ಧ ಅದಾವ, ಜ್ಞಾನ ಪ್ರಸಿದ್ಧ ಇಲ್ಲ. ಯಾವ ಜ್ಞಾನ? ಆತ್ಮ ಬ್ರಹ್ಮಜ್ಞಾನ. ಕರ್ಮೋಪಾಸನೆಗಳನ್ನು ಎಷ್ಟು ಜನ ಮಾಡ್ತಾರ ಅಷ್ಟು ಜ್ಞಾನದಲ್ಲಿ ಪ್ರವೃತ್ತಿ ಆಗುದಿಲ್ಲ. ಯಾಕ? ಇದು ಸ್ವಲ್ಪ ಜ್ಞಾನ ಆತ್ಮಜ್ಞಾನ ಆಗುವುದು ಅಷ್ಟು ಸರಳ ಮಾತ್ರ ಅಲ್ಲ. ಇದು ಅದ್ವೈತ ಅಥವಾ ಪ್ರಕ್ರಿಯೆ ತಿಳಿಬೇಕಾಗಿತ್ತು ಅಂದ್ರ ತಿಳಿದು ಉಳಿಬೇಕಾಗಿತ್ತು ಅಂದ್ರ ಉಳಿದಿದ್ದು ಆಚರಣೆಗೆ ಸ್ಥಿತಿ ಬರಬೇಕಾಗಿತ್ತು ಅಂದ್ರ ಅಷ್ಟು ಸರಳ ಮಾತಲ್ಲ. ಅದಕ್ಕ ಹೇಳಿದಾರ ಅವ್ರು ಏನಂತ, ಇದನ್ನೊಮ್ಮೆ ಕೇಳಿ ತಿಳಿದರ ಆದೊಡೆ ಅವನು ಈ ಲೋಕದ ಉದಯಾದಿ ಬಳಿಕೆಂದು ಪರ್ಯಂತ ತಾನು ಎಸಗಿದ ಅಖಿಳ ಪುಣ್ಯ ತಪ್ಪಿ ಫಲಿಸಿರುವುದು ಎಂದು ಕರೆದಿಲ್ಲ ಅಂತ ಹೇಳಿ. ಜ್ಞಾನ ಎಷ್ಟು ಪುಣ್ಯದ ಫಲ ಐತೆ ಅಂದ್ರ ನಾವು ಎಷ್ಟು ಜನ್ಮದಲ್ಲಿ ಹುಡ್ತಾ ಸಾಯ್ತಾ ಬಂದಿದ್ದೇವಿ, ಯಾವ ಜನ್ಮದಲ್ಲಿ ಪುಣ್ಯವನ್ನ ಮಾಡ್ಕೊಂಡು ಬಂದೇವಿ, ಆ ಪುಣ್ಯ ಎಲ್ಲ ಸಂಗ್ರಹ ಆಗಿ ಅಂತ ಕೊನೆಯ ಪುಣ್ಯವೇ ಜ್ಞಾನದ ಸ್ವರೂಪದಲ್ಲಿ ನಮಗ ಅನುಭವಕ್ಕೂ ಬರ್ತದೆ. ಅಂದ್ರೆ ತತ್ವಜ್ಞಾನ ನಮಗ ಆಗ್ತದೆ. ಇಷ್ಟು ಅದು ಏನೋ ಜ್ಞಾನ ಅನ್ನುವಂಥದ್ದು, ಸ್ವಲ್ಪ ತತ್ವಜ್ಞಾನ ಅನ್ನುವಂಥದ್ದು ಅದು ಕಠಿಣ, ಸರಳವಾಗಿ ತಿಳಿಯಂಗಿಲ್ಲ, ಬಹಿರ್ಮುಖ ಪುರುಷನಿಗೆ ತಿಳಿಯಂಗಿಲ್ಲ. ಊಟಕ್ಕೆ ವಿಷಯಕ್ಕೆ ಮರುಗುತ್ತಿಪ್ಪ ತಂಗಿ ಕೂಟ ಒಪ್ಪುದೇ ಶಿವಪದಗಳು. ಊಟಕ್ಕ ವಿಷಯಕ್ಕ ಮರುಗುವಂತ ಮನುಷ್ಯನಿಗೆ, ಅದಕ್ಕ ಬೆನ್ ಹಾಕಿದವನಿಗೆ ಈ ತತ್ವಜ್ಞಾನ ಆಗ್ತದೆ. ಜನನ ಮರಣ ಸಂಸಾರವನ್ನು ಬಿಡುಗಡೆ ಆಗ್ತಾನಂತಂದ್ರ ಆಗುದಿಲ್ಲ. ಅದಕ್ಕ ವೇದದಲ್ಲಿ ಏನೋ ಪ್ರಸಿದ್ಧಿ ಇರಬಹುದು ಜ್ಞಾನಕಾಂಡ ಅಂತ ಹೇಳಿ, ಆಗ ಜನರ ಆಚರಣೆಯಲ್ಲಿ ಅದನ್ನ ಅನುಭವ ಮಾಡಿಕೊಳ್ಳುವುದರಲ್ಲಿ ಅಷ್ಟು ಪ್ರಸಿದ್ಧ ಇಲ್ಲ. ಯಾಕಂದ್ರೆ ನಾವು ಮನುಷ್ಯರಷ್ಟೇ ಅಲ್ಲ, ಸತ್ವಗುಣಶಾಲಿಯಾದ ದೇವಾನುದೇವತೆಗಳಿಗೇನೆ ಇದ್ರೊಳಗೆ ಸಂಶಯ ಬಂದವು. ದೇವೈರತ್ರಾಪಿ ವಿಚಿಕಿತ್ಸಿತಂ. ದೇವಾನುದೇವತೆಗಳು, ಸತ್ವಗುಣಶಾಲಿಯಾದಂತ ದೇವಾನುದೇವತೆಗಳಿಗೆ ಆತ್ಮದ ಬಗ್ಗೆ ಇದು ಸತ್ಯವೋ ಮಿಥ್ಯವೋ ಏಕವೋ ಅನೇಕವೋ ಇದರಲ್ಲಿ ಏನದ ಅಂತಂದ್ರೆ ಸಂಶಯ ಉತ್ಪತ್ತಿಯಾಗಿ ಅಂತಾವ್ರಿ. ಇನ್ನು ಮನುಷ್ಯರಿಗೆ ಹೇಳೋದೇನು? ಅದಕ್ಕ ಈ ಒಂದು ಜ್ಞಾನ ಮಾರ್ಗ ಅಪ್ರಸಿದ್ಧವಾಗಿರುವುದರಿಂದ ಇದನ್ನ ಯಾರಪ್ಪ ಅಂತಂದ್ರ ಎಲ್ಲೋ ಒಬ್ಬ ಧೀರ ಪುರುಷ, ಯಾವನು ಇಂದ್ರಿಯಗಳನ್ನ ಸೆಳೆದುಕೊಂಡು ಮನಸ್ಸನ್ನ ಅಂತರ್ಮುಖ ಮಾಡಿಕೊಂಡು ಮುಮುಕ್ಷತ್ವ ಪಡ್ಕೊಂಡು ಯಾವ ಧೀರ ಪುರುಷ ಅಧಿಕಾರಿಯಾಗಿರ್ತಾನೆ ಅವನಿಗೆ ಮಾತ್ರ ಅದು ಪ್ರವೇಶ ಆಗ್ತದ ಬುದ್ಧಿಯೊಳಗ. ಆ ಉಳಿದವರಿಗೆ ಪ್ರವೇಶ ಆಗುದಿಲ್ಲ.
ಅದಕ್ಕೆ ಕಶ್ಚಿತ್ ಧೀರ ಪ್ರತ್ಯೇಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವ ಮುಚ್ಚ. ನಾನೊಬ್ಬ ಧೀರ ಪುರುಷ ಕಶ್ಚಿತ್ ಅಂದಾರ. ಇದು ತತ್ವಜ್ಞಾನ ಅನ್ನುವಂತಹದ್ದು ಅದು ಹೆಂಗದ ಆತ್ಮ ಇಂದ್ರಿಯಗಳಿಗೆ ಗೋಚರ ಆಗುವುದಿಲ್ಲ, ಮನಸ್ಸಿಗೆ ಗೋಚರ ಆಗುವುದಿಲ್ಲ, ಒಂದು ಅನುವಿನಿಂದ ತಿಳಿಬೇಕಾಗ್ತದೆ. ತಮ್ ದುರ್ದರ್ಶಂ ಗೂಢಮನು ಪ್ರವಿಷ್ಟಂ ಗುಹಾಹಿತಂ ಗೌಹರಿಷ್ಟಂ ಪುರಾಣ. ಏನ್ರಿ ಹೆಂಗದ ಇದು? ಅಧ್ಯಾತ್ಮ ಯೋಗಾದಿ ಕ್ರಮೇಣ ದೇವಂ ಮತ್ವಾದಿರೋ ಹರ್ಷ ಶೋಕೌ ಜಹಾತಿ. ತಮ್ ದುರ್ದರ್ಶಂ ಸರಳವಾಗಿ ಅನುಭವಕ್ಕೆ ಬರಂಗಿಲ್ಲ. ಅಷ್ಟ ಯಾಕ? ನೋಡಾಕ ರೂಪ ಇಲ್ಲ, ಕೇಳಾಕ ಶಬ್ದ ಇಲ್ಲ, ಮೂಸಿಸಾಕ ಗಂಧ ಇಲ್ಲ, ಏನ್ರಿ ನ್ಯಾಲ್ಗಿಯಿಂದ ಏನ್ ತಗೋಬೇಕಂದ್ರ ರಸ ಇಲ್ಲ. ಬಾಳ ಕಣ್ಣಿಗೆರ ಕಾಣದತ್ತ ನೋಡಪ್ಪ ಅನ್ನಂಗಿಲ್ಲ. ಅದು ಅಷ್ಟು ಏನಪ್ಪಾ ಅಂತಂದ್ರ ಗೌಪ್ಯವಾಗಿ. ಅದಕ್ಕ ಸರಳ ಮಾರ್ಗ ಅಲ್ಲ, ಕಠಿಣ. ಏನ್ ಯಾಕೆ ಕಠಿಣ ಅದ ಅಂದ್ರ ನಮ್ಮಲ್ಲಿ ಅಂತಃಕರಣ ಪರಿಶುದ್ಧ ಆಗದೇ ಇರುವುದರಿಂದ ಕಠಿಣ. ಅಂತಃಕರಣ ಪರಿಶುದ್ಧ ಆಗಿ ತೀವ್ರ ಮುಮುಕ್ಷತ್ವ ಅಂದ್ರ ಅವು ಏನ್ ಕಠಿಣ ಇಲ್ಲ. ಅದು ಜನ್ಮಾಂತರ ಪುಣ್ಯದ ಫಲ. ಅದನ್ನ ಸಾಧಿಸ್ಕೊಂಬಂದ ನನಗೇನ್ ಕಠಿಣ ಇಲ್ಲ. ಅದಕ್ಕ ಎಲ್ಲರಿಗೂ ವೇದ್ಯ ಆಗುದಿಲ್ಲ. ಬಟ್ ಬಯಲೆಲ್ಲ ಗಟ್ಟಿಗೊಂಡಾಡಿ ಸ್ವರ್ಗ ಮೃತ್ಯು ಪಾತಾಳಕ್ಕೆ ಕಾವೆಲ್ಲಿ ಅದು. ಆಕಾಶ ಎಲ್ಲ 3 ಲೋಕಗಳಿಗೆ ಅವಕಾಶ ಕೊಟ್ಟದ. ಎಲ್ಲಾ ಆಕಾಶನೇ ಗಟ್ಟಿಯಾಗಿ ಕುಂತಿದ್ರ 3 ಲೋಕಗಳಿಗೆ ಇರಾಕ ಜಾಗ ಎಲ್ಲಿ ಸಿಗ್ತಿತ್ತ? ನೀ ಮನಿ ಎದ್ರಾಗ ಕಟ್ತಿ? ಆಕಾಶದಾಗ ಕಟ್ತಿ. ಭೂಮಿ ಮೇಲೆ ಕಟ್ಟುವಲ್ಲಿ ಯಾಕ? ಆದ್ರ ನಿನಗ ಮನಿ ಮ್ಯಾಲ ಬರ್ಬೇಕಂದ್ರ ನಿನಗ ಆಕಾಶ ಅವಕಾಶ ಕೊಡ್ಲಿಲ್ಲ ಅಂದ್ರ ಎಲ್ಲಿ ಬರ್ತಿತ್ತು ಮ್ಯಾಲ? ಹಂಗ ಬರೀ ಒಂದ್ ಮನಿ ಕಟ್ತಾನೆ ಅಂದ್ರೆ ಆಕಾಶ ಬಯಲು ಅವಕಾಶ ಕೊಡ್ಲಿಲ್ಲ ಅಂದ್ರೆ ಆಗಲ್ಲ. 3 ಲೋಕಗಳು ಇರ್ಬೇಕಾಗಿತ್ತು ಅಂದ್ರೆ ಅವಕಾಶ ಕೊಟ್ಟತಿಲ್ಲ. ಅದಕ್ಕೆ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಾಡಿ ಸ್ವರ್ಗ ಮೃತ್ಯು ಪಾತಾಳಕ್ಕೆ ತಾಬೇಕು. ಮೇಘ ಜಲವೆಲ್ಲ ಮುತ್ತಾದೊಡೆ ಸಪ್ತ ಸಮುದ್ರಗಳಿಗೆ ಉದಕ ಎಲ್ಲಿ? ಎಲ್ಲಾ ಮಳಿ ನೀರು ಮುತ್ತ ಆಗಿ ಬಿಟ್ಟಿದ್ರ ಏನು ಸಮುದ್ರಕ್ಕೆ ನೀರೆಲ್ಲಿಂದ ಬರ್ಬೇಕಾಗಿತ್ತು? ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಯಾದರೆ ಭವದ ಬಳ್ಳಿಗೆ ಬೀಜ ಎಲ್ಲಿ? ಅವರು ಸ್ವಲ್ಪ ಕೊಡ್ರಿ. ಒಮ್ಮೊಮ್ಮೆ ಯಾವಾಗ ನೆನಪಾಗ್ಬಿಟ್ಟಿರ್ತಾವ, ಗೊತ್ತಾಗಂಗಿಲ್ಲ. ಏನ್ರಿ? ಅದಕ್ಕ ಕಷ್ಟ ಜೀವಿ ಮನುಷ್ಯರೆಲ್ಲ ನೆಟ್ಟನೆ ಶಿವಜ್ಞಾನಿ ಆದರೆ ಭವದ ಬಳ್ಳಿಗೆ ಬೀಜ ಎನ್ನುವುದು. ಎಲ್ಲರೂ ಹುಟ್ಟದವ್ರು ಸರಳವಾಗಿ ಬ್ರಹ್ಮಜ್ಞಾನ ಮಾಡ್ಕೊಂಡ್ರ ಈ ಭವದ ಬಳ್ಳಿಗೆ ಬೀಜ ಬೇಕಲ್ಲ. ಏನ್ರಿ? ಅದು ಕಾರಣ ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ. ಚನ್ನಬಸವಣ್ಣವ್ರ ಮಾತಾಡ. ಅದಕ್ಕೆ ಇದಂಗದ ತಮ್ ದುರ್ದರ್ಶಂ ಗೂಢಂ ಅನುಪ್ರವಿಷ್ಟಂ. ಗೂಢವಾಗಿ ಇನ್ನು ಬುದ್ಧಿ ಎಂಬ ಗುಹೆಯೊಳಗದ ತಿಳ್ಕೊಬೇಕಾಗ್ತದ. ಬುದ್ಧಿ ಎಂಬ ಗುಹೆಯೊಳಗ ಆತ್ಮ ಹೊರಗೂನು ಅದ ಒಳಗೂನು ಅದ. ನಿನ್ನ ವೃತ್ತಿ ಹೊರಗ ಬಂದ್ರ ಆತ್ಮನ ಅಪರೋಕ್ಷ ಜ್ಞಾನ ಆಗುದಿಲ್ಲ, ನಿನಗ ಪರೋಕ್ಷ ಜ್ಞಾನ. ನಿನಗ ಅಪರೋಕ್ಷ ಜ್ಞಾನ ಆಗ್ಬೇಕಾಗಿತ್ತಂದ್ರ ಬುದ್ಧಿ ಎಂಬ ಗೂಡಿನ ಒಳಗೇನೆ ನೀ ಪ್ರವೇಶ ಒಳಗ. ಅದಕ್ಕ ಬುದ್ಧಿ ಅನ್ನುವಂತ ಗೂಡಿನ ಒಳಗ ಅದ ಗುಹಾಯಿತಂ ಗೌಹರಿಷ್ಟಂ ಪುರಾಣ. ಏನ್ರಿ? ಇದು ಪುರಾಣ ಅಂದ್ರ ಬಹಳ ಹಳೇದ. ಹಳೇದಿದ್ರು ಹೊಸದ. ಪುರಾಣ ಅಂದ್ರ ಹಳೇದಂದ್ರ ಪುರಾಣ ಅಂತ ಎದಕ್ ಅರ್ಥ? ಪುರಾಪಿ ನವಮೀತಿ ಪುರಾಣ. ಹಳೇದದ ಅದ್ರ ಹೊಸದ. ಹೌದಿಲ್ಲ? ಹಳೇದಂದ್ರೆ ಅನಾದಿ, ಹೊಸಾದದ ಅಪರೋಕ್ಷ. ಅದಕ್ಕ ಇಂಥ ಆತ್ಮ ಸ್ವರೂಪವನ್ನ ತಿಳಿಯುವುದು ಕೊಳ್ಳುವುದರಲ್ಲಿ ಅಪ್ರಸಿದ್ಧ. ವೇದದಲ್ಲಿ ಅಪ್ರಸಿದ್ಧ ಇಲ್ಲ. ವೇದದ
ವೇದೊಳಗ ಅದ. ಬುಕ್ನ್ಯಾಗ ಇದ್ರ ಏನಾತ್ರಿ? ನಿನ್ನ ಅನುಭವಕ್ಕೆ ಬಂತಾನೆ. ಬುಕ್ನ್ಯಾಗ ಐತಿ ಜ್ಞಾನ ಹೇಳ್ಯಾರ. ನಿನಗ ಅನುಭವ ಬರ್ಲಿಲ್ಲ ಅಂದ್ರೆ ನೀ ಮುಕ್ತ ಆದ್ಯೇನು? ಇಲ್ಲ. ಗಂಡ ಹೆಂಡತಿ ಜಗಳ ಮಾಡಿದ್ರು, ಮಾತಾಡೋದು ಬಿಟ್ರು. ಆ ಮನುಷ್ಯ ಮುಂಜಾನೆ 4 ಗಂಟೆಗೆ ಎದ್ದು ಟ್ರೈನಿಗೆ ಹೋಗ್ಬೇಕಾಗಿತ್ತು. ರಾತ್ರಿ ಮಲ್ಕೊಳ್ಳುವಾಗ ದೌಡ್ ಮಕ್ಕೊಂಡಿದ್ದ. ಪತ್ನಿ ತೆಲ್ದೊಂದಿಗೆ ನನಗೆ 4 ಗಂಟೆಗೆ ನೀ ಎಬ್ಬಿಸ್ಬೇಕು ಅಂತ ಚೀಟಿ ಬರ್ಲಿಟ್ಟ. ಆ ಹೆಣ್ಮಗಳು ಅವನು ತೆಲ್ದೊಂಬಿಗೆ ಮಕ್ಕೊಂಡಿದ್ದು, ನಿದ್ದೆ ಅವಂಗ ತೆಲ್ದೊಂಬಿಗೆ 4 ಗಂಟೆಗೆ ನೀ ಹೇಳಬೇಕು ಅಂತ ಚೀಟಿ ಬರ್ಲಿಟ್ಟ. ಆ ಚೀಟಿ ಎಬ್ಬಿಸ್ತಾನ? ಚೀಟಿ ಎಬ್ಬಿಸ್ತಾನ? ಅದು ಗುರುಗಳ ಮೂಲಕವಾಗಿ ಬರ್ಬೇಕಾಗ್ತದೆ. ಆ ಗುರುಗಳ ಮೂಲಕವಾಗಿ, ಮಹಾತ್ಮರ ಮೂಲಕವಾಗಿ ಬರ್ಬೇಕಾಗ್ತದೆ. ಅದಕ್ಕ ಇವರು ಈ ಜ್ಞಾನ ಮಾರ್ಗ ಅದರಲ್ಲಿ ಪ್ರವೃತ್ತಿ ಆಗಾರು ಬಹಳ ಕಡಿಮೆ. ಆ ಪ್ರವೃತ್ತಿ ಆದಂತ ಸಹಸ್ರಾರು ಮಂದಿಯಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋ ಬಹಳ ಕಡಿಮೆ. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವವರಲ್ಲಿ ಯಾನೋ ಹೋಗ್ತಿರ್ತ. ಅದಕ್ಕೆ ಮನುಷ್ಯ ನಾಮ ಸಹಸ್ರೇಸು ಕಶ್ಚಿ ಜಗತಿ ಶಕ್ತಿ ಯತ್ನಾಮಿ ಶುದ್ಧ ನಾಮ ಕಶ್ಚಿನ್ ನಾಮ ವೇದಿ ತತ್ವ. ಅದಕ್ಕ ಜ್ಞಾನ ಅನ್ನುವಂಥದ್ದು ಇದು ದುರ್ದರ್ಶನ. ಅದಕ್ಕ ಇದನ್ನ ತಿಳಿಯುವಂತ ಅಧಿಕಾರಿಗಳನ್ನು ಕಡಿಮೆ ಅದಾರ. ಇದನ್ನ ನಾನು ಯಾರಿಗೆ ಹೇಳ್ತೇನಿ ಅಂದ್ರೆ ಮುಮುಕ್ಷುಗಳಿಗೆ ಹೇಳ್ತೇನೆ. ಪಕ್ಕಾ ಮುಮುಕ್ಷುಗಳು ಇದ್ದಾರೆ, ಇದನ್ನ ಅರ್ಗಿಸ್ಕೊಳ್ತಾರ. ಬ್ರಹ್ಮ ವಿದ್ಯೆಯನ್ನ ಅರ್ಗಿಸ್ಕೊಳ್ತಾರ. ಶ್ರೋತ್ರಿಯತ್ವ ಬರೋದು ಬಹಳ ಹಗರ. ಬ್ರಹ್ಮನಿಷ್ಠತ್ವ ಬರುವುದು, ನಿರಭಿಮಾನತೆ ಬರುವುದು ಬಹಳ ಕಷ್ಟ. ಇವಾಗ ಈ ರೀತಿಯಾಗಿ ಬ್ರಹ್ಮಜ್ಞಾನ ಅನ್ನುವಂಥದ್ದು ಏನಂತಲ್ಲ ದುರ್ದರ್ಶ ಅದ. ಅದಕ್ಕ ಸ್ವಾನುಭವಕ್ಕೆ ಬರುವುದು ಗುರುಮುಖದಿಂದ ಮಾತ್ರ ಸಾಧ್ಯ. ಅದಕ್ಕ ನಾನು ಈ ಒಂದು ಗ್ರಂಥದಲ್ಲಿ ಆತ್ಮ ಸ್ವರೂಪ ಅನ್ನುವಂಥದ್ದು ಸ್ವಾನುಭವಕ್ಕೆ ಬರುವ ಸಲುವಾಗಿ ನಾನು ವೇದಾಂತವನ್ನೇ ಕರ್ಮ ಉಪಾಸನೆಗಳನ್ನು ಬಿಟ್ಟು ವೇದಾಂತ ಅಂದ್ರೆ ತತ್ವಜ್ಞಾನಕ್ಕೆ ಯಾವುದು ವಿಷಯ ಬೇಕೋ ಅದೇ ಅದ್ವೈತವನ್ನ ಹೇಳ್ತೇನೆ ಈ ಗ್ರಂಥಗಳನ್ನು ಅಂತೇಳಿ ಅವರು ಏನ್ ಮಾಡಿದ್ರು ಹೇಳಿದ್ರು. ಇನ್ನು ಮುಂದೆ ಏನ್ ಹೇಳ್ತಾರ? 2 ನುಡಿಗಳಿಂದ ಅನುಬಂಧ ಚತುಷ್ಟಯಗಳನ್ನು ಹೇಳ್ತಾರ. ಅನುಬಂಧ ಅಂತ ಎದಕ್ಕಂತಾರ? ಅನುಬಂಧ ಚತುಷ್ಟಯಗಳನ್ನ ಯಾವುದೇ ಪ್ರಕರಣ ಗ್ರಂಥದಲ್ಲಿ ಅನುಬಂಧ ಚತುಷ್ಟಯಗಳನ್ನು ಮೊದಲು ಹೇಳೇ ಮುಂದೆ ಹೋಗ್ತಾರ. ಯಾಕಂದ್ರ ಅದ್ರಾಗ ಏನ್ ವಿಷಯ ಅದ? ಆ ಗ್ರಂಥವನ್ನ ಗುರುಮುಖದಿಂದ ಅಧ್ಯಯನ ಮಾಡಿದ್ರೆ ಏನು ಪ್ರಯೋಜನ ಅದ? ಮತ್ ಈ ಗ್ರಂಥವನ್ನ ಅಧ್ಯಯನ ಮಾಡ್ಲಿಕ್ಕೆ ಅಧಿಕಾರಿಗಳು ಯಾರದ? ಮತ್ ಈ ಗ್ರಂಥಕ್ಕ ಮತ್ತು ವಿಷಯಕ್ಕ ಏನದ ಸಂಬಂಧ ಯಾವ್ದು? ಇದೆಲ್ಲ ಗೊತ್ತಾಗಬೇಕಲ್ಲ. ಅದ್ ಗೊತ್ತಾಗುವ ಸಲುವಾಗಿ ಏನ್ ಹೇಳ್ತಾರ ಅವರು ಇಲ್ಲಿ ಅನುಬಂಧ ಚತುಷ್ಟಯ ಹೇಳ್ತೇವೆ ಅಂತ. ಅನುಬಂಧ ಅಂದ್ರ ಸ್ವವಿಷಯಕ ಜ್ಞಾನದ್ವಾರ ಗ್ರಂಥೆ ಪ್ರವರ್ತಕ ಅನುಬಂಧ. ತನ್ನ ಜ್ಞಾನ ಮಾಡಿಕೊಟ್ಟು ಮುಮುಕ್ಷುವಿನ ಗ್ರಂಥದಲ್ಲಿ ಪ್ರವೃತ್ತಿ ಮಾಡುವುದಕ್ಕೆ ಅಂತಾರ ಅನುಬಂಧ ಅಂತ ಕರೀತಾರ. ಅದಕ್ಕ ನಾನು 2 ನುಡಿಗಳನ್ನ ಅನುಬಂಧ ಹೇಳ್ತೇನೆ ಅಂತ ಶ್ರೀಮಂತ ಜೀವನ ಶ್ರೀಗಳು ಅದನ್ನ ಹೇಳ್ತಾರೆ. ಇಲ್ಲಿಹ ಪ್ರಯೋಜನ ಸಂಬಲಿತ ಆತ್ಮ ಸುಖವು ಇಲ್ಲಿ ಜೀವೇಶ್ವರ ಏಕತ್ವ ವಧು ವಿಷಯ, ಇಲ್ಲಿ ಸಚ್ಚಿಷ್ಯನು ಅಧಿಕಾರಿ. ಮುಂದ ಪ್ರತಿಪಾದ್ಯವೇ ಬ್ರಹ್ಮ ಪ್ರತಿಪಾದಕವು ಇದು ಇಲ್ಲಿ ಹೋಗಿ ವಿ ಆಗ್ಬೇಕದು ಏನ್ರಿ? ಪ್ರತಿಪಾದಕವು ಇದು ಇಲ್ಲಿ ಪ್ರತಿಪಾದಕವನು ಪ್ರತಿಪಾದ್ಯದೊಡನೆ ಸಂಗತಿಸಿ ಸಂಬಂಧವುದು ತಾನೇ ಅಂತ ಹೇಳಿ. ಹಂಗಾರ ಇದಕ್ಕ ಇಲ್ಲಿಹ ಪ್ರಯೋಜನಂ ಸಲ್ಲಲಿತದ ಆತ್ಮಸುಖ ಮೊದಲು ಪ್ರಯೋಜನ ಹೇಳ್ತಾನ. ಒಂದ್ ದೃಷ್ಟಾಂತ ಹೇಳ್ತಾನ. ವೀರಶೈವ ಲಿಂಗಾಯತ ಖಾನಾವಳಿ ಅಂತ ಬೋರ್ಡ್ ಬರ್ತಿದ್ರಪ್ಪ. ಖಾನಾವಳಿಗೆ ಮ್ಯಾಲ ಬೋರ್ಡ್ ಯಾವ್ದಾವ ಬೋರ್ಡ್ ಹಚ್ಚತಾರ, ವೀರಶೈವ ಲಿಂಗಾಯತ ಖಾನಾವಳಿ ಅಂತ ಬೋರ್ಡ್ ಹಾಕಿ. ಅದಕ್ಕ ಅಧಿಕಾರಿ ಯಾರದಾರ? ಆ ಖಾನಾವಳಿಗೆ ಹೋಗಾಕ ಅಧಿಕಾರಿ ಯಾರದಾರ? ಯಾವನು
ಶಾಕಾಹಾರಿಯಾಗಿರುತ್ತಾನೆಯೋ, ಹಸಿದವನಾಗಿರುತ್ತಾನೆಯೋ. ಶಾಕಾಹಾರಿ ಆಗ್ಯಾನ, ಹೊಟ್ಟೆ ಹಸಿದಿಲ್ಲ ಅಂದ್ರ ಕನ್ನಡ್ಗೋತಾನ. ಅದು ಕನ್ನಡ ಹೊಟ್ಟೆ ಸಿಗುತ್ತೆ, ಮತ್ತವ ಶಾಕಾಹಾರಿ ಆಗಿದೆ. ಹೌದು, ವೀರಶೈವ ಲಿಂಗಾಯತ್ ಖಾನಾವಳಿ ಅಂದಾರ ಏನ್ರಿ? ಸಾವಜಿ ಖಾನಾವಳಿ ಹೋದ್ರ ಹೌದಲ್ಲ, ಸಾವಜಿ ಖಾನಾವಳಿ ಅಂದ್ರ ನಮ್ಮ ಇವ್ರು ಅದಾರಲ್ಲ, ಕ್ಷತ್ರಿಯ ಸಮಾಜ ಏನ್ರಿ, ಮರಾಠ ಕ್ಷತ್ರಿಯ ಸಮಾಜ ಅವ್ರು ಹೋಗ್ಬಿಡ್ತಾರ. ಹೌದಿಲ್ಲ, ಇವ ವೀರಶೈವ ಲಿಂಗಾಯತ್ ಖಾನಾವಳಿ ಅಂತ ಬರ್ತಿದ್ರು. ಅವ ಶಾಕಾಹಾರಿ ಮತ್ತು ಹಸಿದವನೇ ಅಧಿಕಾರಿ. ಹೌದಿಲ್ಲ, ಅಲ್ಲಿ ಹೋಗಿ ಕುಂತ ಅಧಿಕಾರಿ ಅವ ಹೋಗಿ ಕುಂತ, ನೀವು ದುಡ್ಡು ಕೊಡೋದು, ಅವ ಭೋಜನ ತಾಡ ತಂದರು. ಇದು ವ್ಯವಹಾರ ಏನದ? ಇದು ಸಂಬಂಧ, ಕೊಡ್ತಗಳು ಸಂಬಂಧ ಆತ್ರಿ. ರೊಕ್ಕ ಕೊಡೋದು, ಊಟ ಸ್ವೀಕಾರ ಮಾಡೋದು ಸಂಬಂಧ. ಆಮೇಲೆ ಊಟ ಮಾಡಿದ್ನಲ್ಲ ಏನ್ರಿ, ಊಟ ಮಾಡಿ ತೃಪ್ತಿ ಆತನ, ಒಂದ್ ಹಸಿ ಹೋದ್ ತೃಪ್ತಿ ಆತನ, ಅದು ಪ್ರಯೋಜನ. ಹೌದ, ಪ್ರಯೋಜನ. ಅದಕ್ಕ ಇಲ್ಲೇ ಅಧಿಕಾರಿ, ಸಂಬಂಧ, ವಿಷಯ. ಯಾವ್ದು ವಿಷಯ? ಭೋಜನವೇ ವಿಷಯ. ಅವ್ರಿಗೆ ಏನ್ ತಾಟ್ನಾಗ ಏನ್ ಹಚ್ಕೊಂಡ್ ಬಂದಾರ ಅದ ವಿಷಯ. ಹೌದಲ್ಲ, ಹಂಗ ಇಲ್ಲಿ ಕೂಡ ಇಲ್ಲಿ ಅಧಿಕಾರಿ ಯಾರು, ಪ್ರಯೋಜನ ಏನು, ಸಂಬಂಧ ಏನು, ವಿಷಯ ಯಾವುದು ಅದನ್ನ ಹೇಳ್ತಾರೆ. ಇಲ್ಲಿ ಪ್ರಯೋಜನ, ಇಲ್ಲಿ ಈ ಗ್ರಂಥದಲ್ಲಿ ಪ್ರಯೋಜನ ಏನಪ್ಪಾ? ಏನದ? ಸಲ್ಲಲಿತ ಆತ್ಮ ಸುಖ. ಸತ್ ಲಲಿತ ಆತ್ಮ ಸುಖ. ಸತ್ತಂದ್ರ ನಿತ್ಯವಾದ ಚೈತನ್ಯ. ನಿತ್ಯವಾದ ಚೈತನ್ಯ. ಆ ಚೈತನ್ಯ ಸ್ವರೂಪದ ಆನಂದವನ್ನ ಬ್ರಹ್ಮಾಕಾರ ವೃತ್ತಿಯೊಳಗ ಅನುಭವಿಸುವುದೇ ಸಲ್ಲಲಿತ ಸುಖ. ಅಂದ್ರ ವಿಷಯಾದಿಗಳ ಉಪಾದಿಯಿಂದ ಬಂದ ಸುಖ ಅಲ್ಲ. ಸ್ವರೂಪವನ್ನ ತಿಳ್ಕೊಂಡು ಯಾವನ ವೃತ್ತಿ ಆತ್ಮಾಕಾರ ಅಥವಾ ಬ್ರಹ್ಮಾಕಾರ ಆಗಿರ್ತಲ್ಲ, ಆ ಬ್ರಹ್ಮಾಕಾರ ವೃತ್ತಿಯೊಳಗ ಸ್ವರೂಪದ ಆನಂದ ಅನುಭವಿಸುವುದೇ ಸಲ್ಲಲಿತ ಸುಖ. ಲಲಿತ ಮನೋಹರವಾದ ಸುಖ ಅಂದ್ರ ಆತ್ಮಾನಂದವನ್ನ ಅನುಭವಿಸುವುದು. ಆತ್ಮಾನಂದ ಅನುಭವಿಸಿದ್ರೆ ಏನ್ ಆಗ್ತತ್ರಿ ಪ್ರಯೋಜನ? ಅವ್ನ ಜನನ ಮನ ಸಂಸಾರದಿಂದ ಬಿಡುಗಡೆ ಆಗ್ತಾನ. ತತ್ವಜ್ಞಾನ ಆಯ್ತು. ತತ್ವಜ್ಞಾನ ಆದ ಮೇಲೆ ವೃತ್ತಿ ಶಾಂತ ಆಯ್ತು. ಕಾಮನೆಗಳು ಬಿಡಲ್ಪಟ್ಟವು. ಯಾವ ಕಾಮನೆಗಳು ಇಲ್ಲ. ಗಳಿಸ್ಬೇಕು, ಉಳಿಸ್ಬೇಕು, ಆ ಲೋಕಕ್ಕೆ ಹೋಗ್ಬೇಕು, ಈ ಲೋಕಕ್ಕಿಲ್ಲ. ಪ್ರಾರಬ್ಧಕ್ಕೆ ಶರೀರ ಹಸ್ತಾನ, ಏನ್ ಬಂದಿದ್ದನ್ನು ಸ್ವೀಕಾರ ಮಾಡ್ತಾನ. ಹೌದಲ್ಲ, ಅವಾಗ ಕಾಮನೆಗಳು ಬಿಡಲ್ಪಟ್ಟಿರ್ತವೆ. ಅದಕ್ಕ ಆ ಕಾಮನೆಗಳು ಬಿಟ್ಟು ಅಂದ್ರ, ಕಾಮನೆಗಳು ಯದಾ ಸರ್ವೇ ಪ್ರಮುಚ್ಯಂತೆ ಕಾಮ ಏ ಅಶ್ಯ ಹೃದಯ ಶ್ರಿತ ಅಥ ಮರ್ತ್ಯ ಅಮೃತ ಭವಂತಿ ಅತ್ರ ಬ್ರಹ್ಮ ಸಮಷ್ಟಿತೆ. ಉಪನಿಷತ್ ಹೇಳ್ತವೆ. ಯಾವನ ಹೃದಯದಲ್ಲಿ ತತ್ವಜ್ಞಾನದಿಂದ ಕಾಮನೆಗಳು ಬಿಡಲ್ಪಟ್ಟಿರ್ತವೆಯೋ ಅವ ಶಾಂತ ವೃತ್ತಿಯಿಂದ ಆನಂದ ಅನುಭವಿಸ್ತಿದ್ದ ಅಂತಂದ್ರ ಅವನು ಇಲ್ಲೇ ಬ್ರಹ್ಮನ ಆಗುತ್ತೆ. ಅತ್ರ ಅಂದ್ರೆ ಇಲ್ಲೇ ತಿಳಿದ ಸಮಯದಲ್ಲೇ, ಸ್ವರೂಪವನ್ನು ತಿಳಿದ ಸಮಯದಲ್ಲೇ ಬ್ರಹ್ಮನಾಗಿರುತ್ತೆ ಅಂತಾವ. ಅವ ಆತ್ಮ ಸುಖ ಅನುಭವಿಸ್ತಾನ ಅಂದ್ರ ಅವನ ಅತ್ಯಂತ ದುಃಖದ ನಿವೃತ್ತಿ ಆಗೈತಿ. ಮತ್ತ ಅತ್ಯಂತ ದುಃಖದ ನಿವೃತ್ತಿ ಆದಾಗನ ಆತ್ಮ ಸುಖ, ಆತ್ಮಾನಂದ ಅನುಭವ ಬರ್ತದ. ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಗೆ ಏನಂತಾರ? ಪ್ರಯೋಜನ ಅಂತಾರ. ಹೌದ, ಇದೇ ಸಲ್ಲಲಿತ ಆತ್ಮ ಸುಖ. ಇದಕ್ಕ ಪ್ರಯೋಜನ. ಯಂ ಅರ್ಥಂ ಅಧಿಕೃತ್ಯ ಪುರುಷ ಪ್ರವರ್ತತೆ ತತ್ ಪ್ರಯೋಜನ. ಯಾವ ವಿಷಯವನ್ನು ಕುರಿತು ಜೀವಿಗಳು ಆಗುತ್ತಾರೆಯೋ ಅದೇ ಪ್ರಯೋಜನವಾಗಿರುತ್ತದೆ. ಎಲ್ಲಾ ಜೀವಿಗಳು ಏನು ಅಪೇಕ್ಷೆ ಮಾಡ್ತಾವ? ದುಃಖ ಬಂದಿರಬಾರ್ದು, ಸುಖ ನಮಗ್ ಪ್ರಾಪ್ತ ಆಗಿರುತ್ತೆ. ಅದನ್ನ ಬಯಸ್ತಾವ. ಇದೇ ಪ್ರಯೋಜನ. ಅದಕ್ಕೆ ಹೇಳಿದ್ರು ಇಲ್ಲಿಹ ಪ್ರಯೋಜನ ಸಲ್ಲಲಿತ ಆತ್ಮ ಸುಖವು ಅಂತ ಈ ರೀತಿ ಹೇಳಿ. ಹಂಗಾರ ಇಲ್ಲಿ ವಿಷಯ ಏನದರಿ? ಜೀವ ಬ್ರಹ್ಮರ ಏಕತ್ವವೇ ಈ ಗ್ರಂಥದ ವಿಷಯವಾಗಿದೆ. ಅದಕ್ಕೆ ಜೀವೇಶ್ವರ ಏಕತ್ವವದು ವಿಷಯ. ಇಲ್ಲಿ ಜೀವೇಶ್ವರ ಏಕತ್ವವದು ವಿಷಯ.
ವಿಷಯ ಅಂದ್ರೆ ಜೀವ ಮತ್ತು ಬ್ರಹ್ಮರ ಏಕತ್ವ. ಜೀವನು ಬ್ರಹ್ಮ ಸ್ವರೂಪಿದ್ದಾನೆ. ಜೀವ ಅಂದ್ರೆ ಪ್ರತ್ಯೇಗಾತ್ಮ, ಅಂದ್ರೆ ಪ್ರತ್ಯೇಗಾತ್ಮನಾದ ಜೀವನು ಬ್ರಹ್ಮ ಸ್ವರೂಪನೇ ಇದ್ದಾನೆ ಅಂತ ಏಕತ್ವ ಪ್ರತಿಪಾದನೆ ಮಾಡುವುದು. ಜೀವ ಬ್ರಹ್ಮ ಏಕತ್ವ ಪ್ರತಿಪಾದನೆ ಮಾಡುದು ಇದು ಅಂತ ವಿಷಯ. ಇನ್ನ ಇಲ್ಲಿ ಜೀವೇಶ್ವರ ಏಕತ್ವವುದು ವಿಷಯ. ಮತ್ತ ಇಲ್ಲಿ ಅಧಿಕಾರಿ ಯಾರದಾರ್ರಿ ಈ ಗ್ರಂಥಕ್ಕ? ತತ್ವ ಪ್ರಕರಣ ಗ್ರಂಥಕ್ಕ, ಅದ್ವೈತ ಗ್ರಂಥಕ್ಕ ಗುರುಮುಖ ದ್ವಾರ ತತ್ವಜ್ಞಾನ ಮಾಡಿಕೊಳ್ಳುವಂತ ಯಾರ್ರೀ ಅಧಿಕಾರಿ? ಅಂತ ಸಚ್ಚಿಷ್ಯನು ಅಧಿಕಾರಿ. ಅಧಿಕಾರಿ ಬರೀ ಶಿಷ್ಯ ಅಂದಿಲ್ಲ, ಸಚ್ಚಿಷ್ಯನು ಅಂದ. ವರ ಮುಮುಕ್ಷು ಅಂತಾರ. ಪರಮ ಸುಜ್ಞಾನಾರ್ಥಿ ಅಂದೆನಿಸಿ ಭಕ್ತಿಯೊಳು ಸದ್ಗುರುಗಳನ್ನ ಆಶ್ರಯಿಸಿ ಅಲಸದೆ ಪರಿಚರ್ಯಗಳನ್ನು ಮಾಳ್ಪ ಏನ ಸಚ್ಚರಿತನೆ ವರ ಮುಮುಕ್ಷುವಿನಿಟ್ಟು ಅಂತ. ಪರಮ ಸುಜ್ಞಾನಾರ್ಥಿ ಕೇವಲ ಜ್ಞಾನವನ್ನ ಅಪೇಕ್ಷೆ ಮಾಡಿ ಬಂದಿರ್ತಾನೋ, ಗುರುಗಳ ಹತ್ತಿರ ಇದ್ದುಕೊಂಡು ಭಕ್ತಿ ಭಾವದಿಂದ ಇದ್ದುಕೊಂಡು ಸೇವೆಗಳನ್ನ ಆಲಸ್ಯ ಇಲ್ಲದೆ ಮಾಡ್ತಾನ, ಸದಾಚಾರಿಯಾಗಿರ್ತಾನ ಅಂತ ಸಚ್ಚಿಷ್ಯ. ಮತ್ತ ಏನು ಬ್ಯಾಡ್ರಿ ಡೈರೆಕ್ಟ್ ನಮ್ಗ ಸಿಗಲಿ ಅಂತಂದ್ರ ಸಿಗ್ದತಿ, ಆಗ ನಿನ್ನ ಅನುಭವಕ್ಕೆ ಬರುದಿಲ್ಲ. ನೀ ಸಣ್ಣವ ಆಗದ ಹೊರತು ನಿನಗೆ ಎಂದೂ ನಿನಗದ ಅನುಭವವಾಗಿ. ಅದಕ್ಕ ಸಣ್ಣವಾಗಬೇಕು, ಸೇವಾ ಬುದ್ಧಿ ಇರ್ಬೇಕು. ಸೇವಾ ಅಂದ್ರ ಬ್ಯಾಡ್ರಿ ಮೇವಾ ಬೇಕ್ರಿ ಏನ್ರಿ. ಈಗೆಲ್ಲ ಮೊಬೈಲ್ ಬಂದ್ ಆನ್ಲೈನ್ಯಾಗ ನಡೆದ ಕಲಿಗೆ ಎಬ್ಸ್ಬಿಟ್ಟಾವ್. ಅವಾಗೆಲ್ಲ 12 ವರ್ಷಗಟ್ಲೆ ಗುರುಗಳ ಹತ್ರ ಇದು ಸಿದ್ದಾಡಪ್ಪನಂತ ಅವ್ರು ಸೇವಾ ಮಾಡಿ ಬಂದ. ಈಗೇನಿಲ್ಲ, ಬರೀ ಆನ್ಲೈನ್ಯಾಗ. ಯಾಕ ಆನ್ಲೈನ್ಯಾಗ? ಕೇಳಾವ್ರು ಕಡಿಮೆ ಅದಾರ, ಹೇಳಾವ್ರಿಗೆ ಹೇಳು ಹುಚ್ಚ. ಅದಕ್ಕೆ ಹಂಗ ನಡ್ದಲ್ಲ. ಹೇಳಾವ್ರಿಗೆ ಹೇಳು ಹುಚ್ಚದ, ಕೇಳಾವ್ರಿಲ್ಲ. ಹೆಂಗಾರ ಆಮೇಲೆ ಬಿಡಪ್ಪ ಅವರೇ ತಗಂತ. ಅವ ಅಲ್ಲೇ ಮೊಬೈಲ್ ಇಟ್ಕೊಂತಾನ, ಇವ್ರು ಇಲ್ಲೇ ಮೊಬೈಲ್ ಇಟ್ಕೊಂತಾರ, ನಡೆದ್ ಬರ್ತದೆ ಏನ್ರಿ. ಗುರುಸೇವಾ ಇಲ್ದೇ ಎಂದೂ ಅನುಭವ ಜ್ಞಾನ ಆಗುದು. ಅದಕ್ಕ ಹೇಳ್ತಾರ ಅವರು ಅಲ್ಲಿ ಇಲ್ಲಿ ಸಚ್ಚಿಷ್ಯನು ಅಧಿಕಾರಿ, ವರ ಮುಮುಕ್ಷು. ವರಶಿಷ್ಯ ಅಂತಾರೆ. ವರಶಿಷ್ಯನ ಲಕ್ಷಣ ಹೇಳುವಾಗ ನಿರಹಂತೆ ಪರಮ ವಿರಕ್ತಿ ಸದ್ಗುರು ಭಕ್ತಿ ದೊರೆ ಆತನೇ ವರಶಿಷ್ಯ ನೆನಪನು, ಶಿಷ್ಯ ನೆನಪನು. ನಿರಹಂಕಾರದಿಂದಿರ್ಬೇಕು ಮನುಷ್ಯ, ಗುರುವಿನ ಭಕ್ತಿ ಇರಬೇಕು ಏನ್ರಿ. ನಿರಹಂತೆ ಪರಮ ವಿರಕ್ತಿ ಇರಬೇಕು. ಹಿಂಗಿದ್ರ ಮಾತ್ರ ಅವನು ಸಚ್ಚಿಷ್ಯನು ಅಂತ ಹೇಳಿಸ್ಕೊಳ್ತಾನ. ಆ ಸಚ್ಚಿಷ್ಯ ಹೆಂಗಿರ್ತಾನ ಅಂದ್ರ ಮಲ ವಿಕ್ಷೇಪ ದೋಷಗಳನ್ನು ಕಳ್ಕೊಂಡಿರ್ತಾನ. ಮಲ ವಿಕ್ಷೇಪ ಜಾಕೆ ನಹಿ ಕಿಂತು ಏಕ ಅಜ್ಞಾನ್ ವೈಚವ ಸಾಧನ ಸಹಿತ ನರ ಸ್ವ ಅಧಿಕೃತ ಮತಿಮ. ಅವ ಮಲ ವಿಕ್ಷೇಪ ದೋಷಗಳನ್ನು ಕಳ್ಕೊಂಡು ಸಾಧನ ಚತುಷ್ಟಯ ಸಂಪನ್ನ ಆಗಿರ್ತಾನ. ಅವನು ಕೇವಲ ಜ್ಞಾನದ ಅಪೇಕ್ಷೆ ಇರ್ತದ. ಅಂತವನು ಸದಾಚಾರಿಯಾಗಿ ಸದ್ವಿನಯದಿಂದ ಕೂಡ್ಕೊಂಡು ಗುರುಗಳ ಸೇವಾ ಮಾಡಿ ಅವರ ಮನಸ್ಸು ಗೆದ್ದು ಕೊನೆಗೆ ಅವರಿಗೆ ಉಪದೇಶ ಪಡೆದು ಶಾಸ್ತ್ರ ಚಿಂತನ ಮಾಡಿ ಅವನು ಜ್ಞಾನ ಮಾಡ್ಕೊಂತಾನ. ಅದಕ್ಕೆ ಸಚ್ಚಿಷ್ಯನು ಅಧಿಕಾರ. ಇನ್ನು ಮುಂದೆ ಹೇಳ್ತಾನೆ, ಪ್ರತಿಪಾದ್ಯವೇ ಬ್ರಹ್ಮ ಪ್ರತಿಪಾದಕವು ಇದು ಇಲ್ಲಿ. ಪ್ರತಿಪಾದಕವನ್ನು ಪ್ರತಿಪಾದ್ಯದೊಡನೆ ಸಂಗತಿಸಿ ಸಂಬಂಧ ಹೇಳ್ತಾರೆ. ಶಿಷ್ಯ ಲಕ್ಷಣ ಹೇಳಿದ್ರು, ವಿಷಯ ಹೇಳಿದ್ರು, ಪ್ರಯೋಜನ ಹೇಳಿದ್ರು. ಈಗ ಸಂಬಂಧ ಒಂದ ಹೇಳ್ತಾರೆ. ಏನಂತ? ಗ್ರಂಥಕ್ಕೂ ವಿಷಯಕ್ಕೂ ಯಾವ ಸಂಬಂಧದ? ವಿಷಯ ಏನು? ಜೀವ ಬ್ರಹ್ಮರ ಏಕತ್ವ ರೂಪ ವಿಷಯ. ಆ ವಿಷಯಕ್ಕ ಗ್ರಂಥಕ್ಕ ಯಾವ ಸಂಬಂಧದ? ಪ್ರತಿಪಾದಕ ಪ್ರತಿಪಾದ್ಯ ಭಾವ ಸಂಬಂಧ. ಸಂಬಂಧದೊಳಗ 4 ಸಂಬಂಧಗಳದ. ಒಂದು ಜನ್ಯ ಜನಕ ಭಾವ ಸಂಬಂಧ, ಒಂದು ಕರ್ತೃ ಕರ್ತವ್ಯ ಭಾವ ಸಂಬಂಧ, ಇನ್ನೊಂದು ಪ್ರಾಪ್ಯ ಪ್ರಾಪಕ ಭಾವ ಸಂಬಂಧ, ಇನ್ನೊಂದು ಪ್ರತಿಪಾದಕ ಪ್ರತಿಪಾದ್ಯ ಭಾವ ಸಂಬಂಧ. 4 ಸಂಬಂಧಗಳವ ನೋಡ್ರಿ. ಇವು ವಿಚಾರ ಸಾಗರದಾಗ ಹೇಳ್ಯ. ಇಲ್ಲಿ ವಿಚಾರ ಸಾಗರದೊಳಗ ಮೊದ್ಲೇದ್ದು ಏನ್ ಹೇಳ್ತಾರ ಅವರು? ಜನ್ಯ ಜನಕ ಭಾವ ಸಂಬಂಧ. ಗ್ರಂಥ ಜನಕ ಅದ. ಈ ವೇದಾಂತ ಗ್ರಂಥ ಏನದಲ್ಲ, ಪ್ರಕರಣ ಗ್ರಂಥ ಜನಕ.
ಗುರುಮುಖ ದ್ವಾರ ಅದನ್ನ ಶಾಸ್ತ್ರ ಶ್ರವಣಾದಿಗಳನ್ನ ಮಾಡಿದ್ವಿ ಅಂದ್ರ ಜ್ಞಾನ ಉತ್ಪತ್ತಿ ಆಗ್ತೈತಲ್ಲ, ಅದು ಜನ್ಯ. ಗ್ರಂಥಕ್ಕೂ ತತ್ವಜ್ಞಾನಕ್ಕೂ ಜನ್ಯ ಜನಕವಾದ ಸಂಬಂಧ. ಇನ್ನ ಅಧಿಕಾರಿಗೂ ವಿಚಾರಕ್ಕೂ ಕರ್ತೃ ಕರ್ತವ್ಯ ಭಾವ ಸಂಬಂಧ. ವಿಚಾರ ಮಾಡೋದು ಏನದಲ್ಲ, ಯಾವ ವಿಚಾರ ಮಾಡೋದು? ಬ್ರಹ್ಮನ ವಿಚಾರ ಮಾಡೋದು, ಜೀವನ ವಿಚಾರ ಮಾಡೋದು, ಈಶ್ವರನ ವಿಚಾರ ಮಾಡೋದು, ಇದು ಜಗತ್ತಿನ ವಿಚಾರ ಮಾಡೋದು, ಮೂರರ ವಿಚಾರ ಮಾಡೋದು. ಒಂದು ಈಶ್ವರ, ಒಂದು ಜೀವ, ಒಂದು ಜಗತ್ತು. ಬ್ರಹ್ಮಜ್ಞಾನ ಆಗೋ ಸಲುವಾಗಿ ಇವುಗಳು ವಿಚಾರ ಮಾಡೋದು. ಅಧಿಕಾರಿ ಏನದಾನ, ಅಧಿಕಾರಿಗೂ ವಿಚಾರಕ್ಕೂ ಕರ್ತೃ ಕರ್ತವ್ಯ ಭಾವ ಸಂಬಂಧ. ಇನ್ನ ಮುಂದ ಕರ್ತೃ ಕರ್ತವ್ಯ ಭಾವ ಸಂಬಂಧ, ಜನ್ಯ ಜನಕ ಭಾವ ಸಂಬಂಧ, ಪ್ರಾಪ್ಯ ಪ್ರಾಪಕ ಭಾವ ಸಂಬಂಧ. ಪ್ರಾಪಕ ಅಂದ್ರ ಅಧಿಕಾರಿ, ಪ್ರಾಪ್ಯ ಅಂದ್ರ ಪಡ್ಕೊಂಡಿತ್ತು. ಅಂದ್ರೆ ಪಡ್ಕೊಂಡಿರುವಂತ ಜ್ಞಾನ ಅಥವಾ ಮುಕ್ತಿ ಅದೇನದಲ್ಲ, ಅದು ಪ್ರಾಪ್ಯ ಅದ. ಅವ್ನು ಪಡ್ಕೊಂಡಂತ ಅಧಿಕಾರಿ ಪ್ರಾಪಕ. ಇನ್ನ ಮುಂದ ಪ್ರತಿಪಾದಕ ಪ್ರತಿಪಾದ್ಯ ಭಾವ ಸಂಬಂಧ ಏನಂತಿಲ್ಲ. ವಿಷಯ ಈ ಗ್ರಂಥದಲ್ಲಿ ಹೇಳಿರುವಂತ ವಿಷಯ ಪ್ರತಿಪಾದನೆ ಮಾಡಿಸಿಕೊಳ್ಳುವುದರಿಂದ ಪ್ರತಿಪಾದ್ಯದ, ಗ್ರಂಥ ಆ ವಿಷಯವನ್ನ ಪ್ರತಿಪಾದನೆ ಮಾಡುವುದರಿಂದ ಪ್ರತಿಪಾದಕ. ಅದಕ್ಕೆ ಗ್ರಂಥಕ್ಕೂ ಮತ್ತು ವಿಷಯಕ್ಕೂ ಪ್ರತಿಪಾದಕ ಪ್ರತಿಪಾದ್ಯ ಭಾವ ಸಂಬಂಧ ಐತಿ ಅಂತ ಇಲ್ಲಿ ಎರಡು ನುಡಿಗಳಿಂದ ಏನ್ ಹೇಳಿದ್ರು, ಅನುಬಂಧ ಚತುಷ್ಟಯಗಳನ್ನ ಹೇಳಿದ್ರು. ಈಗ ಮುಂದೇನ್ ಹೇಳ್ತಾರು ಅಂತ 10ನೇ ನುಡಿಯವರು. ಬಳಿಕ ವ್ಯಾಕರಣ ಮತ್ತು ಛಂದಸ್ಸು ಶಾಸ್ತ್ರಗಳ ಅನುಸಾರ ಇಲ್ಲದ್ದರಿಂದ ಈ ಗ್ರಂಥವು ಗ್ರಹಿಸಲಿಕ್ಕೆ ಅಯೋಗ್ಯವಾದದ್ದಂತ ಶಂಕ ಮಾಡಿದ್ರ, ದೋಷ ಇದ್ರು ಈ ಗ್ರಂಥ ಸೇವಿಸಲಿಕ್ಕೆ, ಈ ಗ್ರಂಥವನ್ನ ಗುರುಮುಖ ದ್ವಾರ ಅಧ್ಯಯನ ಮಾಡ್ಲಿಕ್ಕೆ ಇದು ಯೋಗ್ಯವಾಗಿದೆ. ಅವೇನು ಪ್ರಶ್ನೆ ಮಾಡ್ತಾನ, ನೀವು ಬರೆದಿರುವಂತ ಗ್ರಂಥದಲ್ಲಿ ಛಂದಸ್ಸಿಲ್ಲ, ವ್ಯಾಕರಣ ಇಲ್ಲ ಏನ್ರಿ, ಛಂದಶಾಸ್ತ್ರ ಇಲ್ಲ, ವ್ಯಾಕರಣ ಇಲ್ಲ, ಯಾವ ಅವು ಅನುಸಾರವಾಗಿ ಅವುಗಳಿಗೆ ಅನುಸಾರವಾಗಿ ಗ್ರಂಥ ನೀವು ರಚನೆ ಮಾಡಿಲ್ಲ. ಆದ್ದರಿಂದ ಇದನ್ನ ಸ್ವೀಕರಿಸುವುದಿಲ್ಲ ಯಾರು ಅಂತ ಹೇಳಿದ್ರ ಅವ್ರ ಅಂತಾರವ್ರು ಶ್ರೀಮನ್ ನಿಜಗುಣ ಶಿವಗಳು, ಇದರಾಗ ಛಂದಸ್ಸು ವ್ಯಾಕರಣ ಮೊದಲಾದವುಗಳನ್ನ ನೋಡಾಕ್ ಹೋಗ್ಬೇಕು. ಇದು ಸೇವ್ಯ. ಯಾಕ? ಇದರೊಳಗೆ ಒಂದು ಗೂಢವಾದ ಅರ್ಥ, ಇದರೊಳಗೆ ಜ್ಞಾನ. ವ್ಯಾಕರಣ ಛಂದಸ್ಸಾದಿಗಳನ್ನ ನೋಡಕ್ ಹೋಗ್ಬೇಕ್ರಿ. ಶಂಕರ ಭಗವತ್ಪಾದಾಚಾರ್ಯರು ಮೋಹ ಮುದ್ಗರ ಅಂತ ಗ್ರಂಥ ಬರ್ತಾರೆ. ಭಜ ಗೋವಿಂದಂ ಅಂತಾರಲ್ಲ, ಮೊದಲನೇ ಶ್ಲೋಕನ ಐತ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತಿ ಸನ್ನಿಹಿತ ಕಾರ್ಯ ನಹಿ ನಹಿ ರಕ್ಷತೆ ಡುಕ್ರೀಕರಣೆ. ಅವರು ಶಂಕರ ಭಗವತ್ಪಾದಾಚಾರ್ಯರು ಒಂದ್ ಸಲ ಜಳಕಕ್ಕೆ ಹೊಂಟಿದ್ರು ಏನೋ ಗಂಗಾ ನದಿಗೆ. ಆಗಿನ ಕಾಲದೊಳಗ ಒಬ್ಬ ಹಣ್ಣಾದ ಮುದುಕ, ಇನ್ನು 85 ವರ್ಷದ ಮುದುಕವ, ಅವ ನಿತ್ಯ ಬಂದಿತ್ತಂತೆ ಜುಟ್ಟಕ್ಕೆ ಹಗ್ಗ ಕಟ್ಕೊಂಡಿದ್ದಂತ. ಅವಾಗ ಹಂಗ ಕಟ್ಕೊಂಡ ಅಧ್ಯಯನ ಮಾಡ್ತಿದ್ರು. ಅಷ್ಟು ಅಧ್ಯಯನ ಮಾಡೋದು. ಅದು ಏನೋ ನಿದ್ದೆ ಬಂದ್ರೆ ಹಿಂಗ್ ಮಾಡಿದ್ರೆ ಇಲ್ಲಿ ಎಬ್ಸಿ ಬಿಡ್ತದೆ ಏನ್ರಿ. ಅವನ ಜುಟ್ಟಕ್ಕೆ ಹಗ್ಗ ಕಟ್ಕೊಂಡ ಡೊಕ್ರೀಕರಣೆ ಅಂತಿದ್ದ. ಅದು ಏನೋ ವ್ಯಾಕರಣದ ಯಾರೋ ಒಂದ್ ಶಬ್ದ ಇರ್ಬೇಕು. ಅದನ್ನ ನೋಡಿ ಶಂಕರ ಭಗವತ್ಪಾದಾಚಾರ್ಯ ಬಹಳ ಕನಿಕರ ಬಂತು. ಅಲ್ಲ, ಇವನ ಆಯುಷ್ಯನ ಬರೀ ಡೊಕ್ರೀಕರಣ ಒಳಗೆ ಕಳೆದು ಬಿಟ್ಟಾನಲ್ಲಪ್ಪ ಏನ್ರಿ. ವ್ಯಾಕರಣ ಅಧ್ಯಯನ ಮಾಡೋಳಗನ ಆಯುಷ್ಯ ಹೋತಲ್ಲ, ಮುಂದೆ ಇವ ಸಾಯು ಹೊತ್ನ್ಯಾಗ ಇವನ ಸ್ವರೂಪದ ಸ್ಮೃತಿ ಆಗಂಗಿಲ್ಲ ಏನ್ರಿ. ಸಾಯು ಹೊತ್ನ್ಯಾಗ ನೀ ಡೊಕ್ರೀಕರಣ ಅಂದ್ರೆ ಯಮದೂತರು ಬಿಡ್ತಾರೆ ನಿನ್ನ, ಅಥವಾ ನೀ ಜನ್ಮಾದಿಗಳಿಗೆ ಹೋಗುದ್ ತಪ್ಪೈತೇನು, ಮುಕ್ತ ಅಕ್ಕೇನು, ಆಗಂಗಿಲ್ಲ. ಅದಕ್ಕ ಅವನ್ನ ನೋಡೇ ಅವ್ರ ಮನಸ್ಸಿನ್ಯಾಗ ಭಾವ ಬಂತು. ಅವಾಗ ಭಜಗೋವಿಂದ ಶ್ಲೋಕಗಳನ್ನ 30 ಶ್ಲೋಕ ಅದಾವ, 31ನೇ ಶ್ಲೋಕ ಅದ ಏನ್ರಿ. ನಹಿ ನಹಿ ರಕ್ಷತೆ ಡುಕ್ರೀಕರಣಿ ಸಂಪ್ರಾಪ್ತಿ ಸನ್ನಿಹಿತ ಕಾಲೇ. ನೀ ಸಾಯಿ ಹೊತ್ನ್ಯಾಗ ನೀ ವ್ಯಾಕರಣ ಪಠಣ ಮಾಡಿದ್ರೆ ನಿನಗೆ ಜನನ ಮರಣದಿಂದ ನೀಗ್ತೀನಿ, ನೀನು ಮುಕ್ತಿ ಆಗ್ತೈತೆ. ಛಂದಸ್ಸು ವ್ಯಾಕರಣ ನೋಡ್ಬೇಕು ಅಂತೀಯಲ್ಲೋ ಹುಚ್ಚ ಅಂತಾರ ಶ್ರೀಮನ್ ನಿಜಗುಣ ಶ್ರೀಗಳು. ಇದನ್ನೇನ್ ನೋಡಕ್ ಹೋಗ್ಬೇಡ್ರಿ, ಇದ್ರೊಳಗೊಂದು ತತ್ವಜ್ಞಾನ ಅನ್ನುವಂತ ರತ್ನ ಅದ, ಅದನ್ನ ನೋಡ್ರಿ ಅಂತಾರ. ಏನು
ಈಗ ಸೇವಿಸಲಿಕ್ಕೆ ಯೋಗ್ಯ ನಾ ಬರ್ದ ಗ್ರಂಥ ಸೇವಿಸಲಿಕ್ಕೆ ಮುಮುಕ್ಷುಗಳಿಂದ ಸೇವಿಸಲಿಕ್ಕೆ ಯೋಗ್ಯದ ಅಂತ ಹೇಳ್ತಾರೆ. ಏನಂತ? ಇಲ್ಲಿ ಸಂಧಿ ಸಮಾಸ ಪಲ್ಲಟಮ ಮೊದಲಾದವೆಲ್ಲಮಮ್ಮ ನೋಡದಿರಿ, ನಿರ್ವ್ಯರದ ಪಾಲನು ಒಲ್ಲದೆ ಹಂಸ ಬಿಡುತ್ತಿದೆ. ಇಲ್ಲಿ ಅಂದ್ರೆ ಈ ಗ್ರಂಥದಲ್ಲಿ ಸಂಧಿ ಸಮಾಸ ಪಲ್ಲಟಮಂ ಮೊದಲಾದವೆಲ್ಲವಂ ನೋಡದಿರಿ. ಈ ಒಂದು ಗ್ರಂಥದೊಳಗ ಏನ್ರಿ ಸಂಧಿ ಸಮಾಸಾದಿಗಳನ್ನು ನೋಡಾಕ್ ಹೋಗ್ಬ್ಯಾಡ್ರಿ. ಸಂಧಿಯೊಳಗ ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಮೊದಲಾದಗಳು ಅದಾವಲ್ಲ. ಆದೇಶ ಸಂಧಿ, ಆಗಮ ಸಂಧಿ, ಲೋಕ ಸಂಧಿ, ಸುವರ್ಣ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ ಮೊದಲ ಸಂಧಿಗಳದಾವ. ಸಮಾಸದೊಳಗ ತತ್ಪುರುಷ ಸಮಾಸ, ಕರ್ಮಧಾರ ಮೊದಲಾದ ಸಮಾಸಗಳದಾವ. ಇವೆಲ್ಲ ಅದಾವ, ಅವನ್ನೆಲ್ಲ ನೋಡಕ್ ಹೋಗ್ಬೇಡ್ರಿ. ಆದ್ರೂ ಕೂಡ ಸಂಧಿ ಸಮಾಸ ಛಂದಸ್ಸು ಬಿಟ್ಟು ಬರ್ದಿಲ್ಲ ಅವ್ನು ಒಂದ್ ಎಳ್ಳಷ್ಟು ಇದು ಬಿಟ್ಟು ಬರ್ದಿಲ್ಲ. ಆದ್ರ ನಾ ಬರ್ದೇನ್ ನೋಡು ಅನುಭವ ಆಗಿತ್ತ ಅವ್ರು. ನಾ ಬರ್ದೇನ್ ನೋಡೋಣ ಹೆಂಗ್ಯಾ ಕೇಳಕತ್ತೀವಿ ಅಂತ ಅನುಭವ ಆಯ್ತು. ಆದ್ರೆ ಶ್ರೀಮನ್ ನಿಜಗುಣ ಶಿವರು ಅಂತಂತ ಅತ್ಯಂತ ನಿರಭಿಮಾನಿಗಳು, ಅಂತಂತ ಮಹಾತ್ಮರಲ್ಲಿ ಎಷ್ಟು ನಿರಭಿಮಾನತೆ ಅದೇ. ನಮಗ್ 2 ಅಕ್ಷರ ಬರೋದಿಲ್ರಿ, ಎತ್ ಶಕ್ತೇವ್ರಿ ನಾವು. ಏನಾರ ಒಂದಿಟ್ಟು ಸ್ವಲ್ಪ ಬಂದು ಅದಕ್ಕೆ ದೊಡ್ಡಾರ್ ನೋಡಿ ನಾವು ತಿದ್ಕೋಬೇಕಾಗ್ತದೆ. ಎಂತೆಂತ ಮಹಾ ಸಿದ್ಧಾರೂಢಪ್ಪನವರು, ಸರ್ವಜ್ಞ ಮೂರ್ತಿಗಳು ಎಂತ ನಿರಭಿಮಾನತೆ, ಶಂಕರಾಚಾರ್ಯ ನಿಜಗುಣರಲ್ಲಿ ಅಂತ ನಿರಭಿಮಾನತೆ, ಬಸವಣ್ಣವರಲ್ಲಿ ಅಂತ ನಿರಭಿಮಾನತೆ. ಮನುಷ್ಯನ ಸ್ವರೂಪದ ಸ್ಮೃತಿ ಸದ್ಗುಣಗಳು ಇರ್ಬೇಕು. ಮೊದಲ ಭಕ್ತಿ ಭಾವ ಮೊದಲಾದಗಳು ಇರ್ಬೇಕು. ಅಂದ್ರ ಗುರುಗಳಲ್ಲಿ, ದೇವತೆಯಲ್ಲಿ, ಗ್ರಂಥದಲ್ಲಿ ನಿರಭಿಮಾನತೆ ಬರ್ತದೆ. ಬಹಳ ಮುಖ್ಯ ನಿರಭಿಮಾನತೆ. ನೀ ಏನೇ ಸಾಧಿಸಿದ್ರು ನೀನು ನಿರಭಿಮಾನತೆ ಬರಲಿಲ್ಲ ಅಂದ್ರೆ ನೀ ಎಂದೂ ಮುಕ್ತ ಆಗನೇ ಆಗುದಿಲ್ಲ. ತಿಳಿಯಲವುದು, ಒಲಿದು ಬಿಡಲವುದು. ಭೂತಳದೊಳು ಆನಂದು ಅಹಂಕರಿಸದೆ ಇಹುದು ಅರಿದು. ಏನ್ರಿ ಎಲ್ಲಾ ತಿಳಿಬಹುದು, ನೀ ವೈರಾಗ್ಯದಿಂದ ಬಿಟ್ಟು ಬರಬಹುದು. ಆದ್ರೆ ನಾನು ಅನ್ನೋದು ಬಿಟ್ಟು ಹೋಗುದು ಬಹಳ ಕಷ್ಟ, ಸೂಕ್ಷ್ಮ ರೂಪವಾಗಿ ಕಾಡ್ತದೆ. ಅದಕ್ಕ ಇಲ್ಲಿ ಸಂಧಿ ಸಮಾಸ ಪಲ್ಲಟಮ ಮೊದಲಾದ ಎಲ್ಲವನ್ನ ನೋಡದಿರಿ, ನೋಡಕ್ ಹೋಗ್ಯಾರ. ಆದರೆ ಈ ಗ್ರಂಥ ಇದರಲ್ಲಿ ಮುಮುಕ್ಷು ಪ್ರವೃತ್ತಿ ಆಗ್ತಾರ. ಯಾಕೆ ಪ್ರವೃತ್ತಿ ಆಗ್ತಾರ ಒಂದ್ ದೃಷ್ಟಾಂತ ಕೊಡ್ತಾರ. ಈಗ ನೀರು ಹಾಲು ಮಿಕ್ಸ್ ಮಾಡಿ ಅದು ಹಂಸ ಪಕ್ಷಿ ಮುಂದೆ ಇಟ್ರ, ನೀರು ಹಾಲು ಮಿಕ್ಸ್ ಮಾಡಿ ಹಂಸ ಪಕ್ಷಿ ಮುಂದ ಹಾಲು ನೀರು ಬೆರೆಸಿ ಇಟ್ರ, ಆ ಹಂಸ ಪಕ್ಷಿ ನೀ ಎಷ್ಟ್ ನೀರಾದ್ರೆ ಬೆರೆಸು, ನನಗ್ ಗೊತ್ತೈತೆ ನಾ ಹೆಂಗ್ ಹಾಲು ಸ್ವೀಕಾರ ಮಾಡುದಂತ. ಅದ್ರೊಳಗ ತನ್ನ ಇದು ಎತ್ತಿ ಬಿಡ್ತ ಚುಂಚ. ಅದ್ರ ಚುಂಚದ ಭಗವಂತ ಎಷ್ಟ್ ಇಟ್ಟಾನ ನೋಡ್ರಿ. ಆ ಚುಂಚದಾಗ 2 ತೂತದ, ಅದ್ರಾಗ ಒಂದು ಹುಳಿ ದ್ರವ ಬಿಡುಗಡೆ ಆಗಿಬಿಡ್ತು, ಹಾಲು ಒಡೆದು ಬಿಡ್ತು. ಹಾಲು ಹೊಡಿತಂದ್ರ ಹಾಲಿಂದ ತಕ್ಕೊಂತತಿ, ನೀರ್ ತಗೊಂಡ್ ನಡಿಯತ್ತ ಕೈ ಬಿಡ್ತು. ಅದಕ್ಕ ಆ ಹಾಲು ನೀರು ಬೆರೆಸಿಟ್ರ ಹಂಸ ಬಿಟ್ಟಿರ್ತನ್ರಿ ಅದನ್ನ. ಹಂಗ ಈ ಗ್ರಂಥ ಬಹಳ ಇದ್ರೊಳಗ ಛಂದಸ್ಸು, ವ್ಯಾಕರಣ ಮೊದಲಾದಗಳನ್ನ ನೋಡಾಕ್ ಹೋಗ್ಬ್ಯಾಡ್ರಿ. ಅವು ಇಲ್ಲದೇ ಇದ್ರು ಏನಾಯ್ತು, ಅವು ನಿಮಗ್ ಮುಕ್ತಿ ಕಾರಣ ಆಗೋದಿಲ್ಲ. ಇದ್ರಾಗ ಬ್ರಹ್ಮಜ್ಞಾನ ಅದ ಅಡಕಾಗ್ಯದ, ಗುರುಮುಖ ದ್ವಾರ ಇದನ್ನ ಪಡ್ಕೊಳ್ರಿ ಅಂತ ಶ್ರೀಮನ್ ನಿಜಗುಣ ಶಿವಗಳು ಹೇಳ್ತಾರ. ಇದರೊಳ ಅರ್ಥವೆಲೇಸು ಪದ ಬಂದದೋಳ್ ಪ್ರಾಸು ಮೊದಲಾದವಿಲ್ಲದಿರೇ. ಏನ್ರಿ ತೊಡವ ನೋಡಿದು ಕೂಡಿದ ಕಾಂತೆಯಂತೆ ಸೊಗಸಕ್ಕು. ಲೌಕಿಕ ದೃಷ್ಟಾಂತ ಕೊಡ್ತಾರ. ಏನ್ರಿ ಪದಬಂಧದೋಳ್ ಪ್ರಾಸು ಮೊದಲಾದವಿಲ್ಲದಿರೇ. ಈ ಒಂದು ತ್ರಿವಿಧಿ ರೂಪ, ತ್ರಿವಿಧಿಯನ್ನ ಬರ್ದಾರಲ್ಲ, 3 ಸಾಲಿನ ಪದ್ಯಕ್ಕೆ ತ್ರಿವಿಧಿ ಅಂತ. ಆ ತ್ರಿವಿಧಿಯನ್ನ ಬರ್ದೇವಲ್ಲ, ಅದ್ರಾಗ ಪ್ರಾಸು, ಗಣ, ಯತಿ ಎಲ್ಲಾ ಮೊದಲಾದಗಳು ಇಲ್ಲ ಅಂದ್ರು. ನಾ ಬರ್ದೇನಿ ಅಂತ ಹೇಳಿಲ್ಲ ಅವ್ರು ಬರ್ದಾರ. ಶಿವಪುತ್ರ ಪಜ್ಜಾರ್ ಚಂದ ಬರ್ದಾರ. ಶಿವಪುತ್ರ ಪಜ್ಜಾರ ಇಂತ ಪಾಂಡಿತ್ಯ ಅವ್ರು ನೋಡಿ ಹೆಂಗ್ ಬರ್ತಾರ. ಅನುಭವ ಸಾರ ಎಲ್ಲ ಮಹಾಪುರುಷರು
ಒಂದ್ ಸಲ ಮೈಸೂರು ಯೂನಿವರ್ಸಿಟಿಲಿಂದ ಈ ಅನುಭವ ಸಾರ್ ಗ್ರಂಥ ಬರ್ದ ಯಾರು ಇರ್ಬೇಕು, ಟೀಕಾ ಆಗ್ಬೇಕು ಅಂತ ಯೂನಿವರ್ಸಿಟಿ ಪ್ರೊಫೆಸರ್ಗಳೆಲ್ಲ ಬಂದು ಶಿವಪುತ್ರ ಸ್ವಾಮಿಗಳು ಶಾಂತಾಶ್ರಮ ಹುಬ್ಬಳ್ಳಿ ಅಂತ ಇದ್ರಾಗ ಇತ್ತಲ್ಲ ಪ್ರಕಾರಗಳು ಶಿವ ಅಪ್ಪಾರು ಇಲ್ಲಿಂದ ಶಾಸ್ತ್ರ ಹೇಳ್ಬೋದ್ರ ಅಂದ್ರ ನಾಷ್ಟ ಮಾಡಿ ಅವನ ಬಟ್ಟಿಗೆ ಲುಂಗಿಗೆ ತೆಗೆದೊಂದು ಲಂಡ್ ತಾವೆಲ್ಲ ಹಚ್ಕೊಂಡು ಇಡೋದಕ್ಕೆ ಎಲ್ಲಿ ಕಸ ಹೊಡಿದು ಏನಾರ ನೀರ್ ಗಿಡಗಳು ನೀರ್ ಹಾಕೋದು ನಮ್ ಬೀದರಪ್ಪ ಬೇಯ್ತಿದ್ರ ನಮಗ್ ಅಲ್ಲಿ ಗಾರ್ಡನ್ಯಾಗ ಸ್ವಲ್ಪ ಪೈಪ್ ಹಚ್ಚಿ ನೀರ್ ಬಿಡ್ತಿದ್ವಿ, ಸಾಟ ಹೊಡಿತಿದ್ವಿ. ಏನಾರ ಆಗ್ಲಿ ಗುರುಸೇವ ಬಿಡ್ರಿ, ಅದೇನ ಏನಾರ ಆಗವಲ್ದಾಕ ಆದ್ರೂ ಬೇಯ್ತಿದ್ರ ಅಪ್ಪಗಳು. ನಮ್ಮ ಅಪ್ಪಗಳು ಮೋಟರ್ ಇತ್ತ, ಗಿಡಗಳಿಗೆ ಪೈಪ್ ಹಚ್ಚಿ ಬಿಡ್ಬೋದಾಗಿತ್ತ. ಆ ಮೋಟರ್ ನೀರನ್ನ ಬೋರ್ ಇದ್ರ ಮೋಟರ್ ನೀರನ್ನ ಬಾವಿಗೆ ಬಿಡಿಸಿ ಬಾವಿಯಿಂದ ಹಗ್ಗಾಲಿಂದ ಜಗ್ಗಿ ಗಿಡಗಳು ನೀರ್ ಹಾಕ್ತಿದ್ರಂತ, ಶ್ರಮ ಆಗ್ಲಿ ಅಂತ. ನೀವೇನ ಮಾಡ್ತಿರೋ ನಮಗ್ ಬೇಯ್ತಿದ್ರು. 5 ಗಂಟೆಗೆ ಎದ್ದು ಬರ್ತಿದ್ರು, ನಾವ್ ನಮಸ್ಕಾರ ಮಾಡ್ಕೊಂಡ್ ದಿನ ಬೇಸ್ಕೊಳ್ದ ನಾವ್ ಬೇದ ಬಿಡ್ತಿದ್ರು. ಒಮ್ಮೆ ಬೇದ ಬಿಡ್ತಿದ್ರು, ಅಡ್ಡಾದ್ ಹೋಗಿದ್ರು ಏನ್ರಿ. ಅದಕ್ಕ ಅಂತ ಶಿವಪುತ್ರ ಪದರಿ ಬಂದು ಅವ್ರು ಕೇಳಿದ್ರು, ಇಲ್ಲಿ ಶಿವಪುತ್ರ ಸ್ವಾಮಿಗಳು ಯಾರ್ರಿ? ಅಲ್ಲಿ ಒಳಗದ ಹೋಗಿ ಅಂತ ತಿಳಿಸಿದ್ರು. ಒಳಗ ಹೋಗಿ ಅಲ್ಲಿ ಕೇಳಿದ್ರು, ಶಿವಪುತ್ರ ಸ್ವಾಮಿಗಳಂತ ಯಾರ್ರಿ? ಅಲ್ಲಿ ಕಸ ಹೊಡ್ಯಾಕತ್ತಾರ ನೋಡ್ರಿ ಅವ್ರ ಅಂತಂದ್ರೆ ಹೆಣ್ಮಕ್ಳು ಏನ್ ಎಲ್ಲಿಂದ ಬಂದ್ರಿ ಏನು ಅಂತ ಅವ್ರೆಲ್ಲಾ ಬಾಳ ನಮಸ್ಕಾರ ಮಾಡಿದ್ರಿ. ರವಿ ಮಾರಾಟಿ ನಾ ಮೈಸೂರು ಯೂನಿವರ್ಸಿಟಿಯಿಂದ ಬಂದ್ರಿ. ಯಾಕೆ ಬಂದ್ರಿ? ಹಿಂಗ ಅನುಭವ ಸಾರ್ ಬರೋ ಈಗ ಬರೋದ್ ನೋಡ ಬಹಳ ಆಶ್ಚರ್ಯ ನೋಡ್ರಿ. ಎಂದ್ರ ನಾನು ಅಂದಾಕ್ಷ ಎಂದ್ರ ನಾನು ಬಹಳ ಕಷ್ಟ ಅದವಪ್ಪ. ಇದು ಜನಮನ ಸಂಸಾರ ಬಿಡುಗಡೆ ಆಗೋದು ಬಹಳ ಸಾಧ್ಯ. ಅದಕ್ಕೆ ಹೇಳ್ತಾರ ಅವರು, ಪದಬಂಧದೊಳ ಪ್ರಾಸ ಮೊದಲಾದವು ಇಲ್ಲದಿವೆ. ಈಗ ಈ ತ್ರಿವಿಧಿ ಏನ್ ಬರ್ದಾನಿಲ್ಲ, ತ್ರಿಪದಿಗಳು ಬರ್ದೇವಲ್ಲ, ಹಿಂಗಾಳ ನಾನ್ ನೋಡ್ ಅಂತೇಳಿ ಇವತ್ತಿನ पूर्णमेवावशिष्यते। ओम शांति शांति शांति।